ನಮಸ್ಕಾರ ರೈತ ಬಾಂಧವರೇ ಹಾಗೂ ಎಲ್ಲ ವೀಕ್ಷಕರೇ, ಇವತ್ತಿನ ದಿನ ನಾವು ವರ್ಮಿ ಟೆಕ್ನಾಲಜಿ ಕುರಿತಾಗಿ ಮಾತನಾಡೋಣ. ತಾವೆಲ್ಲ ಕೇಳಿರ್ತೀರಿ ವರ್ಮಿ ಕಲ್ಚರು ಅಥವಾ ಏನು ಎರೆಹುಳ ಗೊಬ್ಬರ ಅಥವಾ ಎರೆಹುಳು ಕಲ್ಚರಿಂಗು ಅದನ್ನೆಲ್ಲ ಕೇಳಿರ್ತೀರಿ. ಆದರೆ ಅದ್ರ ಹಿಂದೆ ಇರೋ ತಾಂತ್ರಿಕತೆ ಏನು, ಏನದು ಟೆಕ್ನಾಲಜಿ ಅಂತಕ್ಕಂಥದ್ದು ಅದು ತುಂಬ ಡೀಪ್ ಆದಂಥ ವಿಷಯ. ಯಾಕಂತ ಹೇಳಿದರೆ ಅದರಿಂದ ಓನ್ಲಿ ವರ್ಮಿ ಟೆಕ್ನಾಲಜಿ ಏನಿದೆ, ಆ ಟೆಕ್ನಾಲಜಿಯಿಂದ ಸುಮಾರು ಗೊಬ್ಬರಗಳನ್ನು ಮಾಡ್ಬೋದು. ಅದರಲ್ಲಿ ಫಸ್ಟ್ ಕಾಂಪೋಸ್ಟ್ ಕುರಿತಾಗೆ ಮೊದಲು ಮಾತಾಡೋಣ. ಏನದು ಕಾಂಪೋಸ್ಟಿಂಗು, ವರ್ಮಿ ಅಂತಕ್ಕಂಥದ್ದು ಏನು ಅಂತ ಮಾತಾಡ್ತಾ ಬರೋಣ. ಒಂದು ಈ ಏನು ವರ್ಮಿ ಟೆಕ್ನಾಲಜಿ ಇದೆ, ಇದು ಕಾಂಪೋಸ್ಟ್ ತಯಾರು ಮಾಡುತ್ತೆ, ಗೊಬ್ಬರ ತಯಾರು ಮಾಡುತ್ತೆ. ಹೌದಾ? ತಯಾರು ಮಾಡುತ್ತೆ, ವೇಸ್ಟನ್ನು ಮ್ಯಾನೇಜ್ ಮಾಡುತ್ತೆ. ವೇಸ್ಟ್ ಏನು ಸಾಲಿಡ್ ವೇಸ್ಟ್ ಇರುತ್ತಲ್ಲ, ಸಾಲಿಡ್ ವೇಸ್ಟ್ ಯಾವುದೂ ಇರ್ಬೋದು, ಕುರಿ ಇರ್ಬೋದು, ಸಗಣಿ ಇರ್ಬೋದು, ನಮ್ಮ ಹೊಲದಲ್ಲಿ ಬರ್ತಕ್ಕಂಥ ವೇಸ್ಟ್ ಇರ್ಬೋದು, ಅಥವಾ ಕಳೆಗಳಿರ್ಬೋದು, ಯಾವುದೂ ಇರಲಿ, ಅದನ್ನೆಲ್ಲವನ್ನು ಇದೇನು ಮಾಡುತ್ತೆ ಅಂತ ಹೇಳಿದರೆ ವೇಸ್ಟನ್ನು ಮ್ಯಾನೇಜ್ ಮಾಡುತ್ತೆ ಮೊದಲನೇದಾಗಿ. ಎರಡನೇದು ಎನ್ವಾರ್ಮೆಂಟ್ ಕೆಲವೊಂದು ಚಾಲೆಂಜಸ್ ಇವತ್ತಿನ ದಿನ ಹವಾಮಾನ ವೈಪರೀತ್ಯ ಆ ಥರದ್ದೆಲ್ಲ ಬರ್ತಾ ಇದೆಯಲ್ಲ, ಅದೆಲ್ಲ ಸಮಸ್ಯೆಗಳಿಗೆ ಇದು ಬೇಗ ಉತ್ತರ ಕೊಡುತ್ತೆ. ಹೇಗೆ ಅಂತ ಹೇಳಿದರೆ ಎಲ್ಲ ಅನ್ವಾಂಟೆಡ್ ಏನು ಥಿಂಗ್ಸ್ ಇದಾವೋ ಎಲ್ಲ ಅನ್ವಾಂಟೆಡ್ ಥಿಂಗ್ಸನ್ನು, ಆದರೆ ಅವೆಲ್ಲ ಬಯೋಡಿಗ್ರೇಡೇಬಲ್ ಆಗಿರಬೇಕು. ಅಂದರೆ ಅವು ಕಳೆಯುವಂಥ ಶಕ್ತಿಯನ್ನು ಹೊಂದಿರಬೇಕು. ಉದಾಹರಣೆಗೆ ಪ್ಲಾಸ್ಟಿಕ್ಕು, ಗಾಜು ಅವು ಕಳೆಯುವ ಶಕ್ತಿ ಹೊಂದಿರಲ್ಲ. ಅಂಥವನ್ನ ವೇಸ್ಟನ್ನು ಮ್ಯಾನೇಜ್ ಮಾಡಕ್ಕೆ ಬರಲ್ಲ. ಅವನ್ನ ಸೈಕ್ಲಿಂಗೇ ಮಾಡಬೇಕು. ಇಲ್ಲಿ ಅದನ್ನು ಹೊರತುಪಡಿಸಿ ದುನಿಯಾದಲ್ಲಿ ಪ್ರಪಂಚದಲ್ಲಿ ಇರ್ತಕ್ಕಂಥ ಎಲ್ಲ ವೇಸ್ಟೇಜನ್ನು ಇದ್ರ ಮುಖಾಂತರ ಮ್ಯಾನೇಜ್ ಮಾಡ್ಬೋದು. ಮತ್ತು ಇದು ಮ್ಯಾನೇಜ್ ಅಂದರೆ ಅದನ್ನು ಆ ವೇಸ್ಟನ್ನು ಮ್ಯಾನೇಜ್ ಮಾಡೋದ್ರ ಜೊತೆಗೆ ಒಳ್ಳೆಯ ಔಟ್‌ಪುಟ್ ಕೊಡುತ್ತೆ. ಅಂದರೆ ಗೊಬ್ಬರವಾಗಿ ಜೈವಿಕ ಗೊಬ್ಬರವನ್ನು ತಯಾರು ಮಾಡಿಬಿಟ್ಟು ಕೊಡುತ್ತೆ. ಇವತ್ತಿನ ದಿನ ನಮ್ಮ ಪಾಪ್ಯುಲೇಷನ್ ನೋಡಿದ್ದೀವಿ. ಭಾರತದ ಪಾಪ್ಯುಲೇಷನ್ ಹೆಂಗೆ ಬೆಳೀತಾ ಇದೆ ಅಂತ ಹೇಳಿದರೆ, ನಾವು ಪ್ರಪಂಚದಲ್ಲಿ ಫಸ್ಟ್ ಇದ್ದೀವಿ ಅಲ್ವಾ ಜನಸಂಖ್ಯೆಯಲ್ಲಿ. ಆಮೇಲೆ ಅರ್ಬನೈಜೇಷನ್ನು ತುಂಬ ಆಗ್ತಾ ಇದೆ. ಹೀಗೆ ಅರ್ಬನೈಜೇಷನ್ ಆದಂಥ ಒಂದು ಸಂದರ್ಭದಲ್ಲಿ ಏನು ಗೊಬ್ಬರದ ಕೊರತೆ ಆಗೋದು ಸಹಜ. ಯಾಕೆ ಹೇಳಿ? ಬೆಳೆಯಂತೂ ಬೆಳೀಲೇಬೇಕು, ಭೂಮಿ ಅಷ್ಟೇ ಇದೆ. ಆ ಒಂದು ಸಂದರ್ಭದಲ್ಲಿ ನಾವೇನು ಮಾಡ್ತಾಯಿದ್ದೀವಿ, ಈಗ ಒಂದು ಏನು ಅರ್ಬನ್ ವೇಸ್ಟ್ ಬರುತ್ತೆ ಅದನ್ನು ಕೂಡ ಮ್ಯಾನೇಜನ್ನು ಮಾಡುವಂಥ ಕೆಪಾಸಿಟಿಯನ್ನು ಹೊಂದಿರೋದು ಈ ಟೆಕ್ನಾಲಜಿ. ಅದಕ್ಕೆ ನಾನು ಟೆಕ್ನಾಲಜಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಮುಂದಿನ ವೀಡಿಯೋದಲ್ಲಿ ವರ್ಮಿ ಕಾಂಪೋಸ್ಟ್ ಹೆಂಗೆ ಮಾಡೋದು ಅದನ್ನು ಬಿಟ್ಟು ಇನ್ನೂ ಹಲವಾರು ಇದ್ದಾವೆ. ವರ್ಮಿ ಜಲ, ಪ್ರಾಮು, ಸಿಟಿ ಕಾಂಪೋಸ್ಟು ಅದೆಲ್ಲ ಇದೆ. ಅದ್ರ ಬಗ್ಗೆ ಮಾತಾಡೋಣ. ಬಟ್ ಟೆಕ್ನಾಲಜಿ ಬಗ್ಗೆ ಮಾತ್ರ ಇವತ್ತಿನ ದಿನ ಮಾತಾಡೋಣ ಅಂತ ಹೇಳ್ತಾ, ಏನು ಇದು ಒಂದು ನ್ಯಾಚುರಲ್ ಪ್ರಾಸೆಸ್ಸು. ಏನು ಆ ಎಲ್ಲ ವೇಸ್ಟು ಎರೆಹುಳು ಬಾಯಿಯಿಂದ ಅದರ ಗಟ್ಟಿನಲ್ಲಿ ಹೋಗ್ಬಿಟ್ಟು, ಗಟ್ಟಲ್ಲಿ ಅದರ ಹೊಟ್ಟೆಯಲ್ಲಿ ಒಂದು ಏನು ಕರಗಿಸೋ ಶಕ್ತಿ ಇದೆ. ಅದು ಕರಗಿಬಿಟ್ಟು ಅದರ ಮುಖಾಂತರ ಹೊರಗಡೆ ಬರುತ್ತೆ. ಚಹಾ ಪುಡಿ ಥರ ಸ್ಮೂತಾದ ಗೊಬ್ಬರ ಹೊರಗೆ ಬರುತ್ತೆ. ಆ ಗೊಬ್ಬರವನ್ನು ಬಳಸ್ಕೊಂಡು ನಾವು ಬೆಳೆಯನ್ನು ಬೆಳಿಬೋದು. ಒಂದು ನೈಸರ್ಗಿಕವಾಗಿ ವೇಸ್ಟ್ ಮ್ಯಾನೇಜ್ ಆಗುತ್ತೆ. ಎರಡನೇದು ನೈಸರ್ಗಿಕವಾಗಿ ಗೊಬ್ಬರ ತಯಾರಾಗುತ್ತೆ, ಜೈವಿಕ ಗೊಬ್ಬರ. ಮೂರನೇದು ಏನು ಅಂತ ಹೇಳಿದರೆ ನಮ್ಮ ಒಂದು ಏನು ಹವಾಮಾನ ಅಥವಾ ನಮ್ಮ ಇಕೋಸಿಸ್ಟಮ್ ಏನಿದೆ ಇದು ಹಾಳಾಗದೆ ಇರೋ ರೀತಿಯಲ್ಲಿ ನೋಡ್ಕೊಳ್ಳುತ್ತೆ. ಕಡಿಮೆ ಖರ್ಚಿನಲ್ಲಿ ರೈತ ಬದುಕ್ಬೋದು ಅಂತಕ್ಕಂಥದ್ದನ್ನು ಒಂದು ವಿಶ್ವಾಸನ ಕೊಡುತ್ತೆ ಈ ಟೆಕ್ನಾಲಜಿ. ಟೆಕ್ನಾಲಜಿ ಬಗ್ಗೆ 2 ಲಾಸ್ಟಿಗೆ ಕೇಸ್ ಸ್ಟಡಿ ಹೇಳ್ತೀನಿ ಮಿತ್ರರೇ. ಅದನ್ನು ಕೇಳಿ ತಮಗೂ ಕೂಡ ಒಂದು ರೋಮಾಂಚನ ಆಗೋ ಒಂದು ಸಂದರ್ಭ ಇದೆ. ಏನು ಅಂತ ಹೇಳಿದರೆ ವರ್ಮಿ ಟೆಕ್ನಾಲಜಿ ಆವಾಗಲೇ ಹೇಳ್ದಂಗೆ ವೇಸ್ಟ್ ಮ್ಯಾನೇಜ್ ಆಗುತ್ತೆ. ಗ್ಲೋಬಲಿ ವರ್ಮಿ ಟೆಕ್ನಾಲಜಿಯಿಂದ ಎಷ್ಟು ವೇಸ್ಟ್ ಮ್ಯಾನೇಜ್ ಆಗಿದೆ ಅಂತ ಹೇಳಿದರೆ ನಂಬಲಿಕ್ಕೆ ಸಾಧ್ಯ. ಈಗ ನಾವು ಭೂಮಿಯನ್ನೇ ಕಲ್ಪಿಸ್ಕೊಳ್ಳೋಣ. ಸತ್ತಂಥ ಜೀವಿಗಳು ಅಥವಾ ಇದು ಆದಂಥ ವೇಸ್ಟ್ ಆದಂಥ ವಸ್ತುಗಳು ಹಾಗೇ ಭೂಮಿ ಮೇಲೆ ಉಳಿತಿದ್ರೆ ಇವತ್ತಿನ ದಿನ ಭೂಮಿ ಏನಾಗಿರ್ತಿತ್ತು ಅಂತ ಶವಗಳ ರಾಶಿಯಾಗಿರ್ತಿತ್ತು. ಸೂಕ್ಷ್ಮ ಜೀವಿಗಳು ಮತ್ತು ಎರೆಹುಳು ದಂಥ ಜೀವಿಗಳು ದೇವರು ಕೊಟ್ಟದ್ದು ಇರೋದರಿಂದ ಇವತ್ತಿನ ದಿನ ಎಲ್ಲ ಮ್ಯಾನೇಜ್ ಆಗ್ತಾ ಇದೆ. ಇಲ್ದಿದ್ರೆ ನಾವು ಹೆಣದ ರಾಶಿ ಮೇಲೆ ಅಥವಾ ಎಲ್ಲ ಕೊಳ್ತೋಗಿ ನಾರ್ತಾ ಇರ್ತಕ್ಕಂಥ ಇದ್ರ ಮೇಲೆ ಇರಬೇಕಾಗಿತ್ತು. ಇವು ನಮ್ಮ ಮಿತ್ರ ಅಲ್ವಾ, ರೈತ ಮಿತ್ರ ಇವು ಸೂಕ್ಷ್ಮ ಜೀವಿಗಳು. ಕೆಲವೊಂದು ಸೂಕ್ಷ್ಮ ಜೀವಿಗಳಿದ್ದಾವೆ. ಮತ್ತು ಇದು ಎರೆಹುಳು ಅಂತೂ ರೈತನ ಒಂದು ಏನು ಅಂತ ಹೇಳಿದರೆ ಅವಿಭಾಜ್ಯ ಅಂಗ ಅಂತಲೇ ಹೇಳಬೇಕು. ಯಾವ ನಿಜವಾದ ರೈತ ಇದರ ಬಗ್ಗೆ ತಿಳ್ಕೊಂಡಾಗ ಮಾತ್ರ ಅವನು ನಿಜವಾದ ರೈತ ಆಗ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಮುಂದುವರಿಯೋಣ. ಅದು ಗಟ್ಟು ಅಥವಾ ಹೊಟ್ಟೆಯಲ್ಲಿ ಬಯೋರಿಯಾಕ್ಟರ್ ಅಲ್ಲಿ ಏನಾಗುತ್ತೆ, ಅದರ ಹೊಟ್ಟೆಯಲ್ಲಿ ದೇವರು ಎಂಥ ಕೆಪಾಸಿಟಿ ಕೊಟ್ಟಿದ್ದಾನೆ ಅಂದರೆ, ಎಷ್ಟೂ ಕೆಟ್ಟ ವಾಸನೆದು ಎಷ್ಟು ಇದು ಇದ್ರೂ ಅದು ಕರಗಿಸುತ್ತೆ. ಆದರೆ 2 ವಸ್ತುಗಳನ್ನು ಬಿಟ್ಬಿಟ್ಟು 3 ವಸ್ತುಗಳು. ಒಂದು, ಆ ಗೊಬ್ಬರವನ್ನು ತಯಾರಿಸಬೇಕಾದ್ರೆ ಅದು ಎರೆಜಲನೇ ಇರಲಿ, ವರ್ಮಿ ಕಾಂಪೋಸ್ಟೇ ಇರಲಿ, ಸಿಟಿ ಕಾಂಪೋಸ್ಟೇ ಇರಲಿ, ಅಥವಾ ನಮ್ಮ ಇದನ್ನೇ ಇರಲಿ, ಏನು ಪ್ರಾಮ್ ಅಂತ ಹೇಳ್ತೇವೆ, ಅದು ಇರಲಿ. ಅದು ಯಾವುದನ್ನು ಮಾಡಬೇಕಾದ್ರೆ 3 ವಸ್ತುಗಳನ್ನು ಹಾಕೋ ಹಾಗಿಲ್ಲ. ಒಂದು ಕಬ್ಬಿಣದ
ತುಣುಕುಗಳು ಅಥವಾ ನೇಲು ತುಣುಕು ಅದು ಹಾಕುವಾಗಿಲ್ಲ ತಯಾರು ಮಾಡುವಲ್ಲಿ. ಎರಡನೇದು ಗಾಜನ್ನು ಹಾಕುವಾಗಿಲ್ಲ, ಯಾಕಂದರೆ ಇವೆರಡರಿಂದ ತೊಂದರೆ ಆಗುತ್ತೆ. ಮೂರನೇದು ಬಯೋಡಿಗ್ರೇಡಬಲ್ ಇಲ್ಲದೇ ಇರೋದು ಯಾವುದು ಹಾಕೋದಿಲ್ಲ. ಫಾರ್ ಎಕ್ಸಾಂಪಲ್ ಪ್ಲಾಸ್ಟಿಕ್ ಬಾಟಲ್ ಇರಲಿ, ಪ್ಲಾಸ್ಟಿಕ್ಕು ಹಾಳೆಗಳಿರಲಿ ಅಥವಾ ಹಾಸ್ಪಿಟಲ್ ವೇಸ್ಟ್ ಇರಲಿ, ಆ ಥರದ್ದು ಹಾಕೋದಿಲ್ಲ. ಅದನ್ನು ಬಿಟ್ಟುಬಿಟ್ಟು ಏನು ಹಾಕಿದರೂ ಇದು ಆರಾಮಾಗಿ ರೆಡಿ ಮಾಡಿ ಇಟ್ಬಿಡುತ್ತೆ. ಟೈಮು ನಾವು ಎಷ್ಟು ಕ್ವಾಂಟಿಟಿಲಿ ಮಾಡ್ತೀವಿ ಅನ್ನೋದ್ರ ಮೇಲೆ ಟೈಮ್ ನಿರ್ಧಾರವಾಗಿರುತ್ತೆ. ಒಂದು ವಾರ ಮ್ಯಾಕ್ಸಿಮಮ್ಮು ಕರಗಿಸಿ ಇಟ್ಬಿಡುತ್ತಿದ್ದು, ಆಯಿತಾ. ಏನೇನು ವೇಸ್ಟ್ಗಳನ್ನು ಬಳಸ್ಬೋದು. ಒಂದು ಎನಿಮಲ್ ಮ್ಯಾನ್ಯೂರ್ಸು, ಅಂದರೆ ಯಾವುದೇ ಪ್ರಾಣಿ ಪಕ್ಷಿ, ಈವನ್ ನೈಟ್ ಸಾಯಿಲ್ ಅಂತ ಮನುಷ್ಯನ ಇದನ್ನು ಕೂಡ ಬಳಸ್ತಾರೆ ಕೆಲವೊಮ್ಮೆ. ಎಲ್ಲಿ ಅವಶ್ಯಕತೆ, ಎಲ್ಲಿ ಸಾಧ್ಯ ಇಲ್ಲ ಸಗಣಿ ಗೊಬ್ಬರ ಸಿಗಲಿಕ್ಕೆ ಅವ್ರು ಬಳಸಲಿಕ್ಕೆ ಓಕೆ. ಏನು ಅಂದರೆ ಮೊದಲು ಎನಿಮಲ್ ಮ್ಯಾನ್ಯೂರು, ನಾವಿಲ್ಲಿ ಸಗಣಿ ಅಂತಲೇ ಕನ್ಸಿಡರ್ ಮಾಡೋಣ. ಅದನ್ನು ಬಳಸ್ಬೋದು. ಆಮೇಲೆ ನಂತರ ಕ್ರಾಪ್ ರೆಸಿಡ್ಯೂ, ಅಂದರೆ ಬೆಳೆಗಳಿಂದ ಉಳಿದಂಥವು ಟೊಂಗೆಗಳು, ಎಲೆಗಳು, ಆ ಥರದ್ದು. ಶುಗರ್ ಕೇನ್ ಟ್ರ್ಯಾಶ್, ಅದೊಂದು ದೊಡ್ಡ ಸಮಸ್ಯೆ ಇವತ್ತಿನ ದಿನ. ಎಲ್ಲರೂ ಸುಡ್ತಾ ಇದ್ದಾರೆ. ಅದು ಸುಡದೆ ಗೊಬ್ಬರ ತಯಾರು ಮಾಡಿದ್ರೆ ತುಂಬ ಒಳ್ಳೆಯದು ಅಂತ, ಆಯಿತಾ. ಶುಗರ್ ಕೇನ್ ಮಂಡ್ಯ ಮತ್ತು ಬೆಳಗಾವಿ ಅಂಥ ಜಿಲ್ಲೆಯಲ್ಲಿ ಶುಗರ್ ಬೌಲ್ಗಳು ಕರ್ನಾಟಕ ಕಂಡ ಏನು ಕಬ್ಬಿನ ಇದು ಇರೋದು. ಬಟ್ ಎಲ್ಲ ಸುಟ್ಟುಬಿಟ್ರೆ ವಾತಾವರಣನೂ ಹಾಳು, ರೈತನಿಗೂ ನುಕ್ಸಾನು, ಮತ್ತು ಇಂಥ ಜೀವಿಗಳು ಸತ್ತೋಗ್ಬಿಡ್ತವೆ. ಇಂಥ ಜೀವಿಗಳನ್ನ ಬೆಳೆಸಬೇಕು ಅಂತ ಹೇಳಿದರೆ ಶುಗರ್ ಕೇನ್ ಟ್ರ್ಯಾಶನ್ನು ಎಲ್ಲ ತೊಗೊಂಬಂದು ಹಾಕಿ ರೌದಿಗಳನ್ನು, ಕಬ್ಬಿನ ರೌದಿನ ಹಾಕಿಬಿಟ್ಟು ನಾವು ಗೊಬ್ಬರ ತಯಾರು ಮಾಡ್ಬೋದಲ್ವ. ಅವನಿಗೆ ದುಡ್ಡು ಉಳಿತದೆ ಮತ್ತು ಅವನಿಗೆ ಲಾಭ ಅದು ಅಲ್ವಾ. ಆಮೇಲೆ ನಮ್ಮದೆಲ್ಲ ವೆಜಿಟೇಬಲ್ ಫ್ರೂಟ್ಸು ಮನೆಗೆ ಏನು ಮಾಡಿರ್ತೀವಿ ಅದೆಲ್ಲ ವೇಸ್ಟ್ ಆಗಿರುತ್ತೆ. ಲೀಫ್ ಲಿಟರ್, ಎಲೆಗಳು ಉದುರೋಗಿರುತ್ತೆ, ಫುಡ್ ವೇಸ್ಟ್ ಇರುತ್ತೆ. ಹೋಟೆಲ್ಗಳು, ಮದುವೆಗಳು ಅಲ್ಲೆಲ್ಲ ಫುಡ್ ವೇಸ್ಟ್ ಆಗಿದ್ದು ಎಲ್ಲೋ ಬಿಸಾಡಿರ್ತಾರೆ. ಇರಲಿ, ಅದ್ರ ಮೇಲೆ ಪ್ರಾಣಿಗಳು ಇರ್ತವೆ, ಇಲ್ಲ ಅಂತಲ್ಲ. ಬಟ್ ಎರೆಹುಳು ಇದಕ್ಕೆ ನಾವು ಬಳಸ್ಕೊಂಡಾಗ ಸುಗಂಧಭರಿತವಾಗಿ ಇದು ಮಾಡ್ಬೋದು, ಆಯಿತಾ. ಆಮೇಲೆ ಬಯೋಡಿಗ್ರೇಡಬಲ್ ಯಾವುದೇ ವೇಸ್ಟನ್ನು ಕೂಡ ಇದರಲ್ಲಿ ಹಾಕ್ಬೋದು. ಅದು ಇದು ಅಂತಲ್ಲ, ಯಾವುದು ಹಾಕ್ಬೋದು. ಇನ್ನು ಅರ್ತ್ ವಾರ್ಮೇ ಇದಕ್ಕೆ ಮೇನ್ ರೀಸನ್ ಅಂತ ಗೊತ್ತಾಯಿತು. ಅದರಲ್ಲಿ ಅರ್ತ್ ವಾರ್ಮಲ್ಲಿ ಟೈಪ್ ಇದೆಯಾ? ಹೌದು, ಟೈಪ್ 3 ಟೈಪ್ ಇದೆ. ಆ 3 ಟೈಪು ಬೇರೆ ಬೇರೆ ಸ್ತರದಲ್ಲಿ ಕೆಲಸ ಮಾಡುತ್ತೆ. ಮೊದಲನೇದು ಬಂದು ಅನೆಸಿಕ್. ಅನೆಸಿಕ್ ಅಂದರೆ ತುಂಬ ಡೀಪಾಗಿ ಹೋಗ್ಬಿಟ್ಟು ಇದು ಕೆಲಸ ಮಾಡುತ್ತೆ. ಫೀಡ್ ಆನ್ ಡಿಕೇಯಿಂಗ್ ಆರ್ಗ್ಯಾನಿಕ್ ಮ್ಯಾಟರ್, ಅಂದರೆ ಆಳದಲ್ಲಿ ಕೆಲಸ ಮಾಡುತ್ತೆ ಇದು. ಆರ್ಗ್ಯಾನಿಕ್ ಡೆಬ್ರೀಸು, ಹ್ಯೂಮಸ್ಸು ಅದನ್ನೆಲ್ಲ ತಿನ್ನುತ್ತೆ. ಎಂಡೋಜೆನಿಕ್ ಅಂದರೆ ಶಾಲೋ, ಮಿಡ್ ಲೇಯರಲ್ಲಿ ಇದು ಮಾಡುತ್ತೆ, ಇದು ಬರ್ರೋ ಮಾಡುತ್ತೆ. ಬರ್ರೋ ಮಾಡಿಕೊಂಡು ಕೆಳಗೆ ಮೇಲೆ ಹೋಗಿ ಕೆಲಸ ಮಾಡುತ್ತೆ. ಇನ್ನೊಂದು ಮೂರನೇದು ಎಪಿಜೈಕ್ ಅಂತ ಹೇಳ್ತೀವಿ. ಎಪಿಜೈಕು ಟಾಪ್ ಸಾಯಿಲಲ್ಲೇ ಇರುತ್ತೆ. ನಾವು ಇದನ್ನು ಬಳಸಬೇಕಾದ್ರೆ ವಿಚಾರ ಮಾಡಬೇಕು, ಎಲ್ಲಿ ಬಳಸ್ತಾ ಇದ್ದೀವಿ. ಇನ್ಸಿಟು ಎಕ್ಸಿಟು ಅಂತ ಹೇಳ್ತೀವಿ. ಅಂದರೆ ನಾವು ಗೊಬ್ಬರ ಗುಂಡಿಗಳನ್ನು ಮಾಡಿ ಮಾಡ್ತಾಯಿದ್ದೀವ, ಗೊಬ್ಬರ ತೊಟ್ಟಿಗಳನ್ನು ಮಾಡಿ ಮಾಡ್ತಾಯಿದ್ದೀವ, ಅಥವಾ ಗಿಡದ ಕೆಳಗೇನೆ ಗೊಬ್ಬರ ತಯಾರು ಮಾಡ್ತಾಯಿದ್ದೀವಿ ಅಂತಕ್ಕಂಥ ವಿಚಾರ ಮಾಡಬೇಕಾಗತ್ತೆ. ಈಗ ನಾವು ತೊಟ್ಟಿಗಳಲ್ಲಿ ಮಾಡ್ತಾಯಿದ್ರೆ ಎನೆಸಿಕ್ಕು ಮತ್ತು ಎಂಡೋಸಿಕ್ಕು ಯೂಸ್ ಮಾಡ್ಬೋದು, ಹೌದಾ, ಎಂಡೋಜೈಕು. ಆದರೆ ಗಿಡಗಳ ಕೆಳಗಡೆ ಆದರೆ ಎಪಿಜೈಕ್ ಮಾಡೋದು ತುಂಬ ಒಳ್ಳೆಯದು. ಯಾಕೆ ಅಂತ ಹೇಳಿದರೆ ಅದು ಇದಕ್ಕೆ ಟಾಪ್ ಸಾಯಿಲಲ್ಲೇ ಇರೋದ್ರಿಂದ ಅದು ಆವಾಗವಾಗ ಬಿದ್ದಿರೋ ಎಲೆಗಳನ್ನು ಆವಾಗವಾಗೇ ತಿಂದು ಮರಕ್ಕೆ ಕೊಡ್ತಾ ಇರ್ತದೆ. ಮರದ ಕೆಳ ಬುಡದಲ್ಲಿ ಜಸ್ಟ್ ಕೈ ಇಟ್ಬಿಟ್ರೆ ತಂಪಾದ ಫೀಲಿಂಗ್ ಇರಬೇಕು, ಎರೆಹುಳು ಸಿಗ್ತಿರಬೇಕು. ಅಂದರೆ ನಿಜವಾದ ಕೃಷಿ ಭೂಮಿ ಅಂತ ಹೇಳ್ಬೋದು ನಾವು. ನೋಡಿ, ಸುಮಾರಷ್ಟು ಸ್ಟೂಡೆಂಟ್ಗಳು, ವೀಕ್ಷಕರು ನೋಡಿರ್ಲಿಕ್ಕಿಲ್ಲ, ರೈತರೆಲ್ಲ ನೋಡಿರ್ತಾರೆ. ಈ ಥರದ್ದಿದೆ, ಅಂದರೆ ಸುಮಾರು ವೆರೈಟೀಸ್ ಇದ್ದಾವೆ. ಅದರಲ್ಲೂ ಕೂಡ ಇಡೀ ಪ್ರಪಂಚದಲ್ಲಿ ಬಳಸ್ತಕ್ಕಂಥ ಮೇಜರ್ ಇದು ಅಂತ ಹೇಳಿದರೆ ಸ್ಪೀಸೀಸ್ ಇದೆ. ಲೆಂಪಿಟೋ ಒಂದು, ಪೆರನಿಕ್ಸ್ ಒಂದು ಇದ್ದಾವೆ, ಇನ್ನೂ ತುಂಬ ಸುಮಾರು ಇದ್ದಾವೆ. ನಮ್ಮ ಲೋಕಲ್ ಅವೈಲಬಲ್ಲು ಇದ್ದಾವೆ. ಆಮೇಲೆ ಇದ್ರದ್ದು ಒಂದು ಸ್ಪೆಷಾಲಿಟಿ ಅಂದರೆ ಕಟ್ಟಾದರೆ ಮತ್ತೆ ಬೆಳೀತಾ ಇರ್ತದೆ, ಎರಡೂ ಕಡೆಯಿಂದ ಬೆಳೀತಿರ್ತದೆ ತುಂಬ ಚೆನ್ನಾಗಿ. ಇದು ನೋಡಿ, ಕಕೂನ್ ಹಾಕುತ್ತೆ. ಅದು ಕಕೂನ್ ಕೂಡ ಐಡೆಂಟಿಫೈ ಮಾಡೋ ಥರ ಇರಬೇಕು ರೈತರು. ಅದನ್ನು ಸೋಸಿ ಮಾಡಬೇಕಾದ್ರೆ ಅದನ್ನು ಬಿಸಾಡೋಂಗಿಲ್ಲ, ಅದರಿಂದನೇ ಬರೋದು ಅದು ಹುಳ. ಅದನ್ನು ಕಲೆಕ್ಟ್ ಮಾಡಿ ಇಟ್ಕೊಳ್ಳೋಂಥ ವ್ಯವಸ್ಥೆಯನ್ನು ಕೂಡ ಮಾಡಬೇಕಾಗತ್ತೆ. ನೋಡಿ, ಇಲ್ಲಿ ಎಲ್ಲೆಲ್ಲಿ ಮಾಡ್ಬೋದು ಅಂತ ತುಂಬ ಜನ ಕೇಳ್ತಾರೆ. ಎಲ್ಲೂ ಮಾಡ್ಬೋದು, ಟ್ರೇಗಳಲ್ಲಿ ಮಾಡ್ಬೋದು, ಇದು ಕಾಂಕ್ರೀಟ್ ರಿಂಗ್ಗಳಲ್ಲಿ ಮಾಡ್ಬೋದು, ಮತ್ತು ಟ್ಯಾಂಕ್ಗಳಲ್ಲಿ ಮಾಡ್ಬೋದು. ಆಮೇಲೆ ಅದಕ್ಕಂಥೇಳಿ ತೊಟ್ಟಿಗಳನ್ನು ಮಾಡಿಕೊಂಡು ಒಂದು ಸರ್ಕಾರದಿಂದ ಘೋಷಿಸಲ್ಪಟ್ಟ ಒಂದು ಸೈಜ್ ಇದೆ, ಆ ಸೈಜಲ್ಲಿ ಕೂಡ ಮಾಡ್ಬೋದು ಅಂಥೇಳಿ. ಇದು ನಾನು ಹೇಳಿದೆ, ಒಂದು ಲೋ ಕಾಸ್ಟು, ಒಂದು ಆಮೇಲೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ ಮಾಡುತ್ತೆ, ಆಮೇಲೆ ಮ್ಯಾನೇಜ್ ಆಗೋದ್ರ ಜೊತೆಗೆ ಒಳ್ಳೆಯ ಇದು ಕೊಡುತ್ತೆ. ಆಮೇಲೆ ಇದನ್ನು ಎಲ್ಲೆಲ್ಲಿ ಎಣ್ಣೆ ಕಾಳು ಪದಾರ್ಥಗಳಲ್ಲಿ ಬಳಸಿದ್ವಾ ಎಣ್ಣೆ ಜಾಸ್ತಿ ಆಗ್ತದೆ. ಆಮೇಲೆ ಎಲ್ಲ ಬೆಳೆಗಳಲ್ಲಿ ಟೇಸ್ಟು ಮತ್ತು ಅದರದ್ದು ಒಂದು ಯುನಿಕ್ ಸ್ಮೆಲ್ ಇರ್ತದಲ್ಲ ಆ ಬೆಳೆಗಳದ್ದು, ಆ ಸ್ಮೆಲ್ಲನ್ನು ಜಾಸ್ತಿ ಮಾಡುತ್ತೆ. ಈಗ ನಾವು ಪೆಪ್ಪರಿಗೆ ಹಾಕಿದ್ವಿ ಅಂದರೆ ಮೆಣಸಿಗೆ,
ಮೆಣಸಿನ ಕೆಪಾಸಿಟಿ ಜಾಸ್ತಿಯಾಗಿ ಸ್ಮೆಲ್ ತುಂಬ ಚೆನ್ನಾಗಿ ಸ್ಮೆಲ್ ಬರುತ್ತೆ. ಮೆಡಿಸಿನಲ್ ಪ್ಲ್ಯಾಂಟಿಗೆ ಹಾಕಿದ್ರೂ ಅಷ್ಟೇ. ಅದಕ್ಕೆ ಇದನ್ನೇನು ಅಂತ ಹೇಳ್ಬೋದು ಅಂತ ಹೇಳಿದರೆ, ಯಾವ ಬೆಳೆಲಿ ಹಾಕ್ತೀವೋ ಅದರದ್ದು ಕೆಪಾಸಿಟಿನ ಇದು ಜಾಸ್ತಿ ಮಾಡುತ್ತೆ. ಯಾಕಂತ ಹೇಳಿದ್ರೆ ಇದು ಸಾಯಿಲ್ ಕಂಡೀಷ್ನರು. ಸಾಯಿಲಿಗೆ ಮಣ್ಣನ್ನು ಬಲವರ್ಧನೆಗೊಳಿಸ್ತದೆ. ಮಣ್ಣನ್ನು ಏನು ಅಂತಂದ್ರೆ ಫಲವತ್ತಾಗಿ ಮಾಡುತ್ತದೆ. ನಾವು ಹೇಳ್ತೀವಿ ಯಾವುದೇ ಒಂದು ಬೆಳೆ ತೆಗಿಬೇಕು ಅಂತ ಹೇಳಿದರೆ 17 ಪೋಷಕಾಂಶಗಳು ಬೇಕು ಅಂಥೇಳಿ. ಆ ಅಷ್ಟೂ ಪೋಷಕಾಂಶಗಳನ್ನು ದೊರಕಿಸೋದ್ರ ಜೊತೆಗೆ ಮಣ್ಣಿನ ಗುಣಧರ್ಮವನ್ನು ಕೂಡ ಇದು ಇಂಪ್ರೂವ್ ಮಾಡ್ತದೆ. ಆದ್ದರಿಂದ ಇದು ಏನು ಅಂತ ಹೇಳಿದ್ರೆ ಇಡೀ ಪ್ರಪಂಚಕ್ಕೆ ಒಳ್ಳೆಯದು ಅಂತ ಹೇಳ್ಬೋದು. ಮತ್ತು ನಮ್ಮನ್ನು ಎದರಿಂದ ಬಳಸ್ತದೆ, ಕೆಟ್ಟ ಕೆಮಿಕಲ್ ಏನು ಬಳಸೋದ್ರಿಂದ ನಮ್ಮನ್ನು ಉಳಿಸಿ ಅದರಿಂದ ಬರ್ತಕ್ಕಂಥ ರೋಗ ರುಜಿನಗಳಿಂದ ತಡೀತದೆ. ಆಮೇಲೆ ನಮ್ಮ ಎಕಾನಮಿ, ನಮ್ಮ ಆರ್ಥಿಕತೆ ಇಂಪ್ರೂವ್ ಮಾಡ್ತದೆ, ಎಕಾಲಜಿಯನ್ನು ಇಂಪ್ರೂವ್ ಮಾಡ್ತದೆ ದೇಶದ್ದು ಅಂತೇಳಿ. ಈಗ ಎರೆಹುಳು ತೊಟ್ಟಿಗಳನ್ನು ರೈತರೇ ಮಾಡಬೇಕಂತಿಲ್ಲ. ಕೆಲವರೆಲ್ಲ ಈಗ ಸಿಟಿ ಇದರಲ್ಲೆಲ್ಲ ಇದು ಬಂದುಬಿಟ್ಟೆ ಟೆರಸ್ ಫಾರ್ಮಿಂಗ್ ಅಂತೇಳಿ. ಅದನ್ನು ಅಲ್ಲೇನು ಮಾಡ್ತಾರೆ, ಮೇಲೆ ಛಾವಣಿ ಮೇಲೆ ಮಾಡ್ಕೋತಾರೆ. ಕಿಚನ್ ತಮ್ಮದೇ ವೇಸ್ಟ್ ಅಡುಗೆ ಮನೆ ಕಿಚನ್ನಿಂದ ವೇಸ್ಟ್ ಬಂದಿರ್ತಲ್ಲ ಅದನ್ನು ಕೂಡ ಬಳಸಿ ಮಾಡ್ಕೋತಾರೆ. ಹೋಮ್ ಗಾರ್ಡನ್ ಅಲ್ಲೇ ಮನೆ ಮುಂದೆ ಸ್ವಲ್ಪ ಗಾರ್ಡನ್ ಇರ್ತದಲ್ಲ ಅಲ್ಲಿ ಮಾಡ್ಕೋತಾರೆ. ತುಂಬ ಮಹಿಳೆಯರು ಇದನ್ನು ಹಾಬಿಯಾಗಿ ತೊಗೊಂಡಿದ್ದಾರೆ. ಇದರಿಂದ ಆದಾಯ ಕೂಡ ಒಳ್ಳೆಯದು, ಫ್ರೆಶ್ ಅವರಿಗೆ ಇದು ಸಿಗುತ್ತೆ, ಮತ್ತು ಯಾವುದೇ ಕೆಮಿಕಲ್ ಇಲ್ಲದೆ ತಿನ್ಬೋದು ತುಂಬ ಖುಷಿಯಾಗಿ. ಇನ್ನು ಮಾರ್ಕೆಟ್ ಅಪಾರ್ಚುನಿಟಿನೂ ಇದು ತುಂಬ ಇದೆ. ನಾನು ಕೇಸ್ ಸ್ಟಡಿ ಹೇಳ್ತೀನಿ ಅಂತ ಹೇಳಿದ್ನಲ್ಲ, ಇವಾಗ ಹೇಳ್ತೀನಿ ನೋಡಿ. ಏನು ಅಂತ ಹೇಳಿದ್ರೆ, ಒಬ್ಬ ಮಹಿಳೆ ತೀರಿ ಹೋಗಿದ್ರು ಅವ್ರ ಹಸ್ಬೆಂಡ್. ಅವ್ರು ಬಂದ್ಬಿಟ್ಟು ಸ್ವಲ್ಪ ಕಷ್ಟದಲ್ಲಿದ್ದರು. ಆವಾಗ ನಮ್ಮ ಗಮನಕ್ಕೆ ಬಂದ್ಬಿಟ್ಟು ಅವರು ಹೀಗೆ ನನಗೆ ಯಾವುದೇ ಆಸ್ತಿ ಹೊಲ ಮನೆ ಏನೂ ಇಲ್ಲ, ಬಟ್ ಮಕ್ಕಳಿದ್ದಾರೆ ಇಬ್ಬರು, ಗಂಡ ತೀರೋಗಿದ್ದಾರೆ ಅಂತಾದಮೇಲೆ ಅವ್ರಿಗೆ ಇದ್ರ ಬಗ್ಗೆ ನಾವೇನೋ ಟ್ರೈನಿಂಗ್ ಕೊಡ್ತಿರ್ಬೇಕಾದ್ರೆ ಅವರು ಹೇಳ್ಕೊಂಡ್ರು. ಅವರು ಒಂದು ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳ್ಕೊಂಡ್ರು, ವರ್ಮಿ ಕಾಂಪೋಸ್ಟಿಂಗ್ ಅಂದರೆ ಏನು, ವರ್ಮಿ ಟೆಕ್ನಾಲಜಿ ಅಂದರೆ ಏನು ಅಂತ. ಅದಾದಮೇಲೆ ಅವರು ಇವತ್ತಿನ ದಿನ ಅವ್ರಿಗೆ ಹೇಳ್ತಾ ಪ್ರಾಮ್ ಬಗ್ಗೆ ಹೇಳಿದ್ವಿ. ಪ್ರಾಮ್ ಆವಾಗ ಒಂದು 6-8 ವರ್ಷದ ಕೆಳಗೆ ಏನು ಅಂತಂದರೆ ಒಂದು ಹೊಸ ಟೆಕ್ನಾಲಜಿ ಅಂತಲೇ ಹೇಳ್ಬೋದು. ಆವಾಗ ನಾವು ರೈತರಿಗೆ ಸ್ಪ್ರೆಡ್ ಎಲ್ಲ ಮಾಡ್ತಿರ್ಬೇಕಾದ್ರೆ ಅವ್ರಿಗೆ ತುಂಬ ಅದರಿಂದ ಇಂಪ್ರೆಸ್ ಆಗಿಬಿಟ್ಟು ಅವತ್ತೊಂದು ದಿನ ಅವ್ರ ಹತ್ರ ಹಸುನೂ ಇರಲಿಲ್ಲ, ಅವ್ರಿಗೆ ಸ್ವಂತ ಹೊಲವೂ ಇರಲಿಲ್ಲ. ಅವ್ರು ಇವತ್ತಿನ ದಿನ ಏನು ಅಂದರೆ ಲಕ್ಷಗಟ್ಟಲೆ ಆದಾಯ ತೆಗಿತಾ ಇದ್ದಾರೆ. ಹೇಗೆ ಅಂತ ಹೇಳಿದರೆ, ಪ್ರಾಮ್ ಅಂತ ಹೇಳಿದರೆ ಫಾಸ್ಫೇಟ್ ರಿಚ್ ಆರ್ಗ್ಯಾನಿಕ್ ಮ್ಯಾನ್ಯೂರ್. ಅಂದರೆ ಈ ಎರೆಹುಳ ಗೊಬ್ಬರ ಏನು ಮಾಡ್ತಾರೆ ಅದಕ್ಕೆ ಫಾಸ್ಫೇಟನ್ನು ಹಾಕ್ಬಿಟ್ಟು ತಯಾರು ಮಾಡ್ತಾರೆ. ಇದೆ ಅದು ಟೆಕ್ನಾಲಜಿ ಇದೆ. ಯಾರೆಲ್ಲ ರೈತರು ಇಷ್ಟಪಡ್ತಾರೆ ತಿಳಿಸ್ದಲ್ಲಿ ಅವ್ರಿಗೂ ಕೂಡ ಹೇಳ್ಕೊಡ್ಲಾಗ್ತದೆ, ಚರ್ಚೆ ಮಾಡಲಾಗ್ತದೆ. ಇಲ್ಲಿ ಏನೂ ಇಲ್ಲ, ನಾಲೆಜ್ ಈಸ್ ಪವರ್. ಆಮೇಲೆ ಟ್ರಾನ್ಸ್ಫರು ಬಚ್ಚಿಟ್ಟ ಜ್ಞಾನ ಕೊಳೆಯುತ್ತದೆ, ಬಿಚ್ಚಿಟ್ಟ ಜ್ಞಾನ ಬೆಳೆಯುತ್ತದೆ ಅಲ್ವಾ. ಇದನ್ನು ನಾವು ಹೇಳ್ಕೊಡೋದಷ್ಟೇ. ಅದನ್ನು ರೈತರು ಯೂಸ್ ಮಾಡಿಕೊಂಡ್ರೆ ಅದು ಒಂದು ನಮ್ಮ ಜೀವನ ಸಾರ್ಥಕ ಆಗ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಆ ಮಹಿಳೆ ಅವ್ರಿಗೆ ಇರಲಿಕ್ಕೆ ನೆಲೆ ಇರಲಿಲ್ಲ, ಕಸುಬಂತಿರಲಿಲ್ಲ, ಓದಿರಲಿಲ್ಲ. ಆ ಮಹಿಳೆ ಇವತ್ತಿನ ದಿನ ಅವರಂಥ ಸುಮಾರು ಮಹಿಳೆಯರಿಗೆ ಕೆಲಸವನ್ನು ಕೊಟ್ಟಿದ್ದಾರೆ, ಲಕ್ಷಗಟ್ಟಲೆ ಅರ್ನ್ ಮಾಡ್ತಾ ಇದ್ದಾರೆ. ಅವ್ರ ಸರ್ಟಿಫಿಕೇಷನ್ ಕೂಡ ಮಾಡಿಸ್ಕೊಂಡ್ರು. ಈ ಥರ ಗೊಬ್ಬರ ಪ್ಯಾಕಿಂಗ್ ಮಾಡಿಬಿಟ್ಟು ಮಾರಾಟ ಮಾಡೋದು ಸರ್ಟಿಫಿಕೇಷನನ್ನು ಮಾಡಿಸ್ಕೊಂಡ್ರು. ಆಮೇಲೆ ಅವರು ಎಲ್ಲ ಗೊಬ್ಬರಗಳನ್ನ ಏನು ತಯಾರು ಮಾಡ್ತಾ ಇದ್ದಾರೆ, ಅವರು ಒಂದು 7-8 ಗೊಬ್ಬರಗಳನ್ನ ತಯಾರು ಮಾಡ್ತಾರೆ, ಎಲ್ಲ ಸಾವಯವ ಗೊಬ್ಬರಗಳು. ಆ ಗೊಬ್ಬರಗಳಲ್ಲಿ ಅವ್ರದ್ದು ಫೇಮಸ್ ಇರೋದೇ ಪ್ರಾಮ್. ಅದಕ್ಕೆ ನಾನು ಪ್ರಾಮ್ ಬಗ್ಗೆ ಒತ್ತಿ ಹೇಳಿದೆ. ನನಗೆ ತುಂಬ ಹೆಮ್ಮೆ ಅನಿಸುತ್ತೆ, ಖುಷಿ ಅನಿಸುತ್ತೆ. ಅವರು ಚಾಲೆಂಜಾಗಿ ತೊಗೊಂಡ್ರು ಅದನ್ನು, ಜೀವನವನ್ನು ಚಾಲೆಂಜಾಗಿ ತೊಗೊಂಡ್ರು. ಆಮೇಲೆ ನಾಲೆಜ್ ಇಲ್ಲ ಅಂತಕ್ಕಂಥದ್ದನ್ನು ಬಿಟ್ಟುಬಿಟ್ಟು ಸಮಸ್ಯೆಯನ್ನೇ ಅವಕಾಶವನ್ನಾಗಿ ಪರಿವರ್ತಿಸ್ಕೊಂಡ್ರು. ತುಂಬ ಖುಷಿ ಅನಿಸುತ್ತೆ. ಇದು ಒಂದು ಕೇಸ್ ಸ್ಟಡಿ. ಇನ್ನೊಂದು ಕೇಸ್ ಸ್ಟಡಿ ಹೇಳಬೇಕಂದ್ರೆ, ಒಬ್ಬರು ಎಕ್ಸ್ ಸರ್ವಿಸ್ ಮ್ಯಾನು ಎಲ್ಲ ಮುಗಿಸ್ಬಿಟ್ಟು ವಾಪಸ್ ಬಂದಿದ್ದರು. ನಾವು ಹಾಗೆ ಮಾತಾಡ್ತಿರ್ಬೇಕಾದ್ರೆ ನಮಗೆ ಸ್ವಲ್ಪ ಕಾಂಟ್ಯಾಕ್ಟಿಗೆ ಬಂದಾಗ ನನಗೆ ಇನ್ನೂ ದೇಶಕ್ಕೆ ಸರ್ವಿಸ್ ಕೊಡೋ ಆಸೆ ಇದೆ ಅಂತ ಚರ್ಚೆ ಮಾಡ್ತಾ ಅಂದರು ಅವರು. ಏನಂತ ಹೇಳಿದ್ರೆ, ನನಗೆ ಇನ್ನೂ ಸಮಾಜ ಸೇವೆ ಮಾಡೋಕ್ಕೆ ಇಷ್ಟ ಇದೆ ಅಂತ ಹೇಳಿದರು. ಆವಾಗ ನಮಗೇನು ಅನ್ನಿಸ್ತು ಅಂತ ಆದರೆ, ಆಯಿತು ಅಂತ ಅವರಿಗೆ ಇದ್ರ ಬಗ್ಗೆ ನೀವು ಮಾತಾಡ್ತಾ ಇದ್ರಲ್ಲ ವರ್ಮಿ ಇದ್ರ ಬಗ್ಗೆ, ಅದನ್ನು ನಾವು ಸಿಟಿ ಕಾಂಪೋಸ್ಟ್ ಆಗಿ ಅಂದರೆ ಸಿಟಿ ವೇಸ್ಟಿಗೂ ಮಾಡ್ಬೋದಾ ಅಂತ ಕೇಳಿದರು. ಮಾಡ್ಬೋದು ಅಂತ ಹೇಳಿದ್ವಿ. ಅದಾದಮೇಲೆ ಅವರು ತಮ್ಮದೊಂದು 3 ಎಕರೆ ಜಮೀನಿತ್ತು. ಅಲ್ಲಿಂದ ರಿಟೈರ್ಡ್ ಆಗಿ ಬಂದಾದಮೇಲೆ ಅವ್ರಿಗೆ ಎಲ್ಲೂ ಹೊರಗಡೆ ಹೋಗೋಕ್ಕೆ ಇಷ್ಟ ಇರಲಿಲ್ಲ, ಜಮೀನಲ್ಲೇ ಕಳೆಯೋಕ್ಕೆ ಆಸೆ ಇತ್ತು. ಸೊ ನಾವು ಅವ್ರಿಗೆ ಹೇಳಿಕೊಟ್ವಿ ಟೆಕ್ನಾಲಜಿ. ತುಂಬ ಚೆನ್ನಾಗಿ ಅವರು ಯೂಸ್ ಮಾಡಿಕೊಂಡು ಎಲ್ಲ ಸಿಟಿಯನ್ನು ವೇಸ್ಟನ್ನು ಅವರೇ ಕಲೆಕ್ಟ್ ಮಾಡ್ಕೋತಾರೆ. ಈಗೇನು ಗಾಡಿಗಳು ಬರುತ್ತಲ್ಲ ಕಸ ಕಲೆಕ್ಟ್ ಮಾಡೋಕ್ಕೆ ಇದರಿಂದ ಗೌರ್ಮೆಂಟಿಂದ, ಆ ಥರ ಇದನ್ನು ಇವರೇ ಕಲೆಕ್ಟ್ ಮಾಡಿಕೊಂಡು ತಮ್ಮ ಜಮೀನಿನಲ್ಲಿ ಅದನ್ನು ಸಿಟಿ ಕಾಂಪೋಸ್ಟ್ ಆಗಿ ತಯಾರು ಮಾಡ್ತಾ ಇದ್ದಾರೆ. ಒಂದು ಸಾಲಿಡ್ ವೇಸ್ಟ್ ಮ್ಯಾನೇಜ್ ಆಯಿತು, ಸೆಕೆಂಡು ಅವರು ಸಮಾಜ ಸೇವೆ ಮಾಡಬೇಕನ್ನೋ ಆಸೆ ಕೂಡ ನೆರವೇರಿತು. 3ನೇದು ಅಂತ ಹೇಳಿದರೆ, ಅವರು ಮತ್ತೆ ಗೊಬ್ಬರವನ್ನು ಸಪ್ಲೈ ಕೊಡ್ತಾ ಇದ್ದಾರೆ. ಅದು ಹೇಗೆ ಅಂದರೆ ತುಂಬ ಕಡಿಮೆ ಇದರಲ್ಲಿ, ಅಂದರೆ ಅವ್ರಿಗೇನು ಮಿನಿಮಮ್ ಖರ್ಚು ಬರ್ತದೋ ಅದರಲ್ಲೇ ಅದನ್ನು ಮತ್ತೆ ರೈತರಿಗೆ ಸಪ್ಲೈ ಕೊಡ್ತಾ ಇದ್ದಾರೆ. ಇಲ್ಲಿ ಅವರು
ಕಷ್ಟ ಎದುರಿಸಿದ್ದು ಯಾವುದು ಅಂತ ಹೇಳಿದರೆ, ಸ್ವಲ್ಪ ಹಾಸ್ಪಿಟ್ಲ್ ವೇಸ್ಟು, ಆಮೇಲೆ ಸ್ಯಾನಿಟರಿ ಪ್ಯಾಡ್ಸ್ ಥರ ಕೆಲವೊಂದು ಪ್ಲಾಸ್ಟಿಕ್ಗಳು ಆ ಥರದ್ದೆಲ್ಲ ಮಿಕ್ಸ್ ಆಗ್ತಾಯಿತ್ತು ಇನಿಷಿಯಲ್ ಸ್ಟೇಜಲ್ಲಿ. ಮತ್ತು ಅವರು ತಿಳುವಳಿಕೆ ಕೊಟ್ಟು, ಅವರೇ ಯಾವಾಗ ಕಸ ಕಲೆಕ್ಟ್ ಮಾಡಿ ಅಲ್ಲಿ ಓಡಾಡಿದ್ರು, ಜನಜಾಗೃತಿ ಕೊಟ್ಟರು, ಇವತ್ತಿನ ದಿನ ಅದು ಆಗ್ತಾಯಿಲ್ಲ. ಹೆಸರು, ಊರು ಎಲ್ಲ ಬೇಡ. ಬಟ್ ಟೆಕ್ನಾಲಜಿ ಬಳಸ್ಕೊಂಡು ಅವ್ರ ಕಸುಬು ಆಗ್ತಾಯಿದೆ, ವೇಸ್ಟ್ ಮ್ಯಾನೇಜು ಆಗ್ತಾಯಿದೆ. ಅವ್ರ ಆಸೆಯಂತೆ ಸೋಷಿಯಲ್ ಸರ್ವೀಸು ಮಾಡ್ತಾ ಇದ್ದಾರೆ. ಜೊತೆಗೆ ಏನು ಅಂತ ಹೇಳಿದ್ರೆ ಅವ್ರಿಗೆ ಸಂತೃಪ್ತಿ ಇದೆ. ಸರ್ವಿಸ್ ಕೊಡ್ತಾ ಇರೋದು ಸಂತೃಪ್ತಿ ಇದೆ. ಅವ್ರಿಗೆ ಹೇಳ್ಕೊಟ್ವಲ್ಲ, ನಾವು ಧನ್ಯರು ಅಂತ ಹೇಳ್ಬೇಕು. ಯಾಕಂದರೆ ಹೇಳೋದು ಇಂಪಾರ್ಟೆಂಟ್ ಅಲ್ವೇ ಅಲ್ಲ. ಅದನ್ನು ಅರ್ಥ ಮಾಡಿಕೊಂಡು ಅವಕಾಶವನ್ನು ಬಳಸ್ಕೊಳ್ಳೋದಿದೆಯಲ್ಲ, ಕಷ್ಟಗಳನ್ನು ಅವಕಾಶಗಳನ್ನು ಪರಿವರ್ತನೆ ಮಾಡೋದಿಲ್ಲ. ಅದು ತುಂಬ ನಿಜವಾಗ್ಲೂ ಅಂಥವ್ರನ್ನ ಕಂಡಾಗ ನಿಜವಾಗ್ಲೂ ರೋಮಾಂಚನ ಅನಿಸುತ್ತೆ. ಒಳ್ಳೆಯ ಒಂದು ಖುಷಿ ಸಿಗುತ್ತೆ ಅಂತ. ಅಂದರೆ ಇಲ್ಲಿ ಯಾರೂ ಕೆಲಸವನ್ನಾಗಿಯೂ ಕೂಡ ಪರಿವರ್ತನೆ ಮಾಡ್ಕೊಳ್ಬೋದು. ಅಂದರೆ ಏನು ತಮ್ಮ ಜೀವನದಲ್ಲಿ ಈ ಟೆಕ್ನಾಲಜಿಯನ್ನು ಒಂದು ಏನು ನೌಕರಿಯಾಗಿ, ಉದ್ಯಮವಾಗಿ ಕೂಡ ಬಳಸ್ಕೊಳ್ಬೋದು ಅಂತ ಈ ಥರ ಪ್ಯಾಕಿಂಗ್ ಎಲ್ಲ ಮಾಡಿ, ಇದು ಇನಿಷಿಯಲ್ ಸ್ಟೇಜಲ್ಲಿ ಲೆಫ್ಟ್ ಸೈಡ್ಗೆ ಇದೆಯಲ್ಲ, ಸುಮ್ಮನೆ ಬರೆದು ಹಾಕ್ತಿದ್ರು. ಅದಾದಮೇಲೆ ಲೋಗೋ ಸಿಕ್ಕಾದ್ಮೇಲೆ ಹಾಕ್ತಿದ್ದಾರೆ. ಬಟ್ ಇದು ಹಾಗೆ ಸುಮ್ಮನೆ ನಾನು ಡೌನ್ಲೋಡ್ ಮಾಡಿರೋದು, ಅವ್ರ ಲೋಗೋ ಹಾಕಲಿಲ್ಲ. ಹಾಗೆ ಒಂದು ವೇಳೆ ತಾವು ಕಮೆಂಟ್ ಮಾಡಿದಲ್ಲಿ ಅವ್ರದ್ದು ಹೆಸರು, ಫೋನ್ ನಂಬರ್ ಎಲ್ಲ ರಿವೀಲ್ ಮಾಡ್ತೀವಿ. ಹೋಗ್ಬಿಟ್ಟು ನೋಡ್ಕೊಂಡು ಬರ್ಬೋದು. ನೀವು ಕೂಡ ಅದೇ ರೀತಿ ಬಳಸ್ಕೊಳ್ಬೋದು. ಇದು ಪ್ರಪಂಚ ಅಂತಕ್ಕಂಥದ್ದು ಸಾಗರ, ಅಪಾರ್ಚುನಿಟಿ ಅವಕಾಶಗಳು ಸಾಗರದಷ್ಟು ಇರ್ತವೆ. ಬಳಸ್ಕೋಬೇಕಷ್ಟೇ ಅಂತ ಹೇಳ್ತಾ ಇವತ್ತಿನ ಈ ವಿಷಯನ ಕ್ಲೋಸ್ ಮಾಡ್ತೇನೆ. ಇಷ್ಟಪಟ್ಟವ್ರು ತಿಳಿಸ್ದಲ್ಲಿ ಅವು ಎಲ್ಲ ನಾನು ಹೇಳಿದ್ನಲ್ಲ, ವರ್ಮಿ ವಾಶು, ವರ್ಮಿ ಕಾಂಪೋಸ್ಟಿಂಗು, ಸಿಟಿ ಕಾಂಪೋಸ್ಟಿಂಗು, ಅದು ಎಲ್ಲ ಕುರಿತಾಗಿ ಚರ್ಚೆ ಮಾಡೋಣ ಮುಂದಿನ ದಿನಗಳಲ್ಲಿ. ಆದರೆ ತಿಳಿಸಿದಲ್ಲಿ ಯಾರಿಗೆಲ್ಲ ಅವಶ್ಯಕತೆ ಇದೆಯೋ ಅಲ್ಲಿ ತಿಳಿಸಿದಲ್ಲಿ ಮಾತ್ರ ಚರ್ಚೆ ಮಾಡೋಣ ಅಂತ ಹೇಳ್ತಾ ಮುಗಿಸ್ತೀನಿ. ಇವತ್ತಿನ ಟ್ಯಾಗ್ಲೈನ್ ಬಂದು, ಅಂತರಾತ್ಮ ಒಪ್ಪುವಂತೆ ಬದುಕಿದರೆ ಸಾಕು, ಜಗತ್ತನ್ನು ಮೆಚ್ಚಿಸುವ ಅವಶ್ಯಕತೆ ಇಲ್ಲ. ಅಂತರಾತ್ಮ ಅಂದರೆ ನಾವು ನಮ್ಮ ಮನಸ್ಸಾಕ್ಷಿಗೆ ಒಪ್ಪುವಂತೆ ಬದುಕಬೇಕು. ನಮಗೆ ತಪ್ಪು ಅನ್ನಿಸ್ತಾ, ಮನಸ್ಸಾಕ್ಷಿಗೆ ತಪ್ಪು ಅನ್ನಿಸ್ತಾ ಅದನ್ನು ಮಾಡಕೂಡ್ದು. ನಮಗೆ ಖುಷಿ ಅನ್ನಿಸ್ತಾ ಇದೆಯಾ ಅದನ್ನು ಮಾಡಬೇಕು ಅಲ್ವಾ? ಜಗತ್ತಿಗೆ ಎಲ್ಲರೂ ಮೆಚ್ಚೋಕ್ಕೆ ಸಾಧ್ಯನಾ? ಇಲ್ಲ, ಸಾಧ್ಯವೇ ಇಲ್ಲ. ಆದ್ದರಿಂದ ನಾವು ನಮ್ಮನ್ನು, ನಮ್ಮ ಒಳಗಿನ ಆತ್ಮವನ್ನು, ಸರಿ ತಪ್ಪುಗಳು ನಮಗೂ ಗೊತ್ತಿರ್ತದೆ. ಬೆಳೀತಾ ಕಲ್ಚರಲ್ಲಿ ಬೆಳೆದಿರ್ತೇವೆ. ಸರಿ ತಪ್ಪುಗಳನ್ನು ನಾವೇ ಪ್ರಶ್ನೆ ಮಾಡಿಕೊಂಡು ಸರಿಯಾದ ದಾರಿಯಲ್ಲಿ ಬೆಳೆಯೋಣ. ನಮ್ಮ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳೋಣ, ಎತ್ತರಕ್ಕೆ ಏರ್ಸೋಣ ಅಂತ ಹೇಳ್ತಾ, ಎಲ್ಲರೂ ಖುಷಿಯಾಗಿರಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.